ಸ್ವಾಗತ. ನೋಡಿ, ಇಲ್ಲಿ ಜಿಲ್ಲಾ ಒಂದು ಏನು ಚಿತ್ರದುರ್ಗ DC ಆಫೀಸ್ ಇದೆ. ಅಲ್ಲಿ ಪೌರ ಕಾರ್ಮಿಕರ ಹುದ್ದೆಗೆ ಜಾಬನ್ನು ಕರೆದಿದ್ದಾನೆ. ಓಕೆ, ಅರ್ಜಿ ಸಲ್ಲಿಸಲು ದಿನಾಂಕ ನೋಡಿ ನವೆಂಬರ್ 6ನೇ ತಾರೀಕಿನ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಅವಕಾಶ ಇದೆ. ಅರ್ಜಿ ವಿಳಾಸ ಎಲ್ಲಿದೆ ಅಂದರೆ ಪಡೆಯೋದು ಅಂದರೆ ಅರ್ಜಿ ಫಾರ್ಮ್ ಎಲ್ಲಿ ಸಿಗುತ್ತೆ, ಈ ಒಂದು ಆಫೀಸಲ್ಲೇ ಸಿಗುತ್ತೆ. ಓಕೆ, ನೀವು ಅದು ಆಫ್ಲೈನ್ ಅರ್ಜಿನ ಹಾಕಬೇಕಾಗುತ್ತೆ. ಇನ್ನು ನಗರಸಭೆ ಚಿತ್ರದುರ್ಗ ಪೌರ ಕಾರ್ಮಿಕ ಹುದ್ದೆಗಳ ಸಂಖ್ಯೆ 8. ರಿಸರ್ವೇಷನ್ ಏನಿದೆ ಇಲ್ಲಿ ಅವ್ರ ಕ್ಯಾಟಗರಿ ವೈಸ್ ಇದ್ದಾವೆ. ಓಕೆ, ನೆಕ್ಸ್ಟು ನಗರಸಭೆ ಅಲ್ಲಿ 6 ಟೋಟಲ್ 30 ಪೋಸ್ಟ್ ಇದ್ದಾವೆ. ಚಿತ್ರದುರ್ಗ DC ಆಫೀಸಲ್ಲಿ ನೇಮಕಾತಿ ವಿಧಾನ ನೋಡಿ. ಇಲ್ಲೇನಿದೆ, ಅಭ್ಯರ್ಥಿಗಳ ಆಯ್ಕೆಯನ್ನು ಆಯಾ ನಗರ ಸ್ಥಳೀಯ ಸಂಸ್ಥೆಗಳು ನೇಮಕಾತಿ ಖಾಲಿ ಇರುವ ಪೌರ ಹುದ್ದೆಗಳಿಗೆ ಒಂದು ಇದ್ರ ಪ್ರಕಾರ ಆಯಾ ನಗರ ಸ್ಥಳೀಯ ಸಂಸ್ಥೆ ನೇರ ಪಾವತಿಯಡಿ ಕೆಲಸ ಈ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರು ಮಾತ್ರ ಅರ್ಜಿ ಸಲ್ಲಿಸುವುದು. ನೇರ ಪಾವತಿ ಕರ್ತವ್ಯ ಪೌರ ಕಾರ್ಮಿಕರು 2017 ಈವರೆಗೆ ವೇತನ ದಾಖಲಾತಿ ದೃಢೀಕರಣ ಪತ್ರ. ಓಕೆ, ಇಲ್ಲೇನು ಡಾಕ್ಯುಮೆಂಟ್ಸ್ ಇದೆ. ಈಗ ಆಲ್ರೆಡಿ ಏನು ಜಾಬನ್ನು ಮಾಡ್ತಿದ್ದಾರೆ ಅವರು ಕೂಡ ಇದರಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ನೀವು 18 ವರ್ಷ ತುಂಬಿರಬೇಕು, 50 ವರ್ಷ 5 ಒಳಗೆ ಇರಬೇಕು. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ಕಳಿಸ್ಬೇಕಂತ ಹೇಳಿದ್ದಾರೆ. 2 ಮತ್ತು ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಯಸ್ಸಿಗೆ ಅಂದರೆ ನಿಮ್ಮ ಒಂದು ಏನಾದರೂ ಆಲ್ಮೋಸ್ಟ್ ಆಲ್ ನೀವು ಕಲಿದ್ರೆ ಯಾರು ಹಿರಿಯರು ಅವರನ್ನು ಜಾಬಿಗೆ ಕರ್ಕೋತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಅರ್ಜಿ ಜೊತೆಗೆ ಏನೇನು ಲಗತ್ತಿಸ್ಬೇಕಂದ್ರೆ ಪಾಸ್ಪೋರ್ಟ್ ಫೋಟೋ, ಡೇಟ್ ಆಫ್ ಬರ್ತ್ಗೆ ಎಪಿಕ್ ಅಂದರೆ ವೋಟರ್ ID ಕಾರ್ಡು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡು ಬಗ್ಗೆ ಹಾಗೂ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿ ನೇರ ಪಾವತಿಯಲ್ಲಿ ಅಂದರೆ ನೀವೇನಾದರೂ ಆಲ್ರೆಡಿ ಕೆಲಸ ಮಾಡೋರಿದ್ದರೆ 2017ರಿಂದ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ ಏನಿರುತ್ತೆ ನೋಡಿ ಅದನ್ನು ಹಾಕಬೇಕು. ಸಪೋಸ್ ನೀವು ಲೇಟ್ ಮಾಡಿ ಜಾಯ್ನ್ ಆಗಿದ್ರೆ ಆ ಒಂದು ಸ್ಯಾಲ್ರಿನ ಸ್ಲಿಪ್ ಹಾಕಬೇಕು. ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟು. ನೆಕ್ಸ್ಟು ಅಂದರೆ ಇಲ್ಲಿ ಗ್ರಾಮೀಣ ಮೀಸಲಾತಿ ಬೇಕಂದರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಿಗ್ನೇಚರ್ ಮಾಡಿಸಿ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅರ್ಜಿ ನಮೂನೆಯನ್ನು ಆಯಾ ನಗರ ಸ್ಥಳೀಯ ಸಂಸ್ಥೆಗಳು ನೋಡಿ. ಅರ್ಜಿಗಳನ್ನ ಎಲ್ಲಿ ಬುಕ್ ಸ್ಟಾಲಲ್ಲಿ ಎಲ್ಲಿ ಸಿಗೋದಿಲ್ಲ ಆ ಒಂದು ಡಿಪಾರ್ಟ್ಮೆಂಟಿಗೆ ಹೋಗಿ ತೆಗೆದುಕೊಂಡು ಬರಬೇಕು. ಇಷ್ಟಿದೆ, 30 ಪೋಸ್ಟ್ಗಳಿದ್ದಾವೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇದು ಜಿಲ್ಲಾಧಿಕಾರಿ DC ಆಫೀಸು ಚಿತ್ರದುರ್ಗ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ.